ಇವ್ರು ಮಾತಾಡಿದ್ರೆ ನಾವು ಪ್ರೆಸಿಡೆಂಟ್ ದೇವಸ್ಥಾನಕ್ಕೆ ಅಂತ ಹೇಳ್ಕೊಳ್ತಾರಲ್ಲ, ಏನ್ ಮಾಡಿದಿರಾ ನೀವು ದೇವಸ್ಥಾನಕ್ಕೆ? ಏನ್ ಮಾಡಿದೀರಾ? 2 ವರ್ಷದಿಂದ ನೀವು ಜವಾಬ್ದಾರಿ ತಗೊಂಡಿದ್ದೀರಾ ದೇವಸ್ಥಾನನ, ಏನ್ ಮಾಡಿದಿರಾ ಡೆವಲಪ್ಮೆಂಟ್? ಅತೃಪ್ತಿ. ಯಾಕೆ ಅಂದ್ರೆ ನಾವು ವರ್ಷ ಮಾಡಿಸ್ತಾ ಇರ್ತೀವಲ್ಲ, ಇಯರ್ ಲೆಕ್ಕಾಚಾರ ನೋಡ್ಬೇಕು. ಅಮೌಂಟ್ ಬ್ಯಾಲೆನ್ಸ್ ಶೀಟು ಇಲ್ಲ ಲೆಕ್ಕಾಚಾರ ನೋಡಿ ಇಡಬೇಕು. ಆ ಬ್ಯಾಲೆನ್ಸ್ ಶೀಟಲ್ಲಿ ವ್ಯವಹಾರ ಬಂದಾಗ ಸ್ವಲ್ಪ ಕ್ಲಾಶಸ್ ಆಯ್ತು. ಚರ್ಚೆ ದೇವಸ್ಥಾನ ಕೆಲಸಗಳು ಏನೂ ನಡೀಲಿಲ್ಲ. ಹೋದ ವರ್ಷ ಜಾತ್ರೆ ಬಹಳ ಕಳಹೀನವಾಗಿತ್ತು. ಅದಕ್ಕೋಸ್ಕರ ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳಿದ್ರು ಎಲ್ಲಾನು. ಅವನು ಅದಕ್ಕೆ ಸರಿಯಾದ ಉತ್ತರ ಕೊಡೋದಕ್ಕೋಸ್ಕರ ಯಾರು ಆ ಲೆಕ್ಕಗಳು ಕೊಡೋವರೆಗೂ ಏನೇ ನೀನು ಕಂಟಿನ್ಯೂ ಆಗಬಾರ್ದು ದೇವಸ್ಥಾನ ಕಮಿಟಿಯಲ್ಲಿ, ಅದೆಲ್ಲ ಹೇಳಬೇಕು ಅಂತ ಚರ್ಚೆ ಮಾಡಬೇಕು ಹೇಳಿದ್ರು. ಅರೆ ಡೆವಲಪ್ಮೆಂಟ್ ಮಾಡಿದ್ರೆ ಹೇಳಿ, ಲೆಕ್ಕಗಳು ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ದುಡ್ಡು ಎಷ್ಟು ಕಲೆಕ್ಷನ್ ಮಾಡಿದಾರೆ ಗೊತ್ತಿಲ್ಲ. ಉಂಡಿ ದುಡ್ಡು 2.5 ಲಕ್ಷ ಇದೆ ಅಂದ್ರೆ ರೌಂಡ್ ಫಿಗರ್ ಆಗಿ 2.5 ಲಕ್ಷನೇ ಇರುತ್ತಾ? ರೌಂಡ್ ಫಿಗರ್ ಆಗ 2.5 ಲಕ್ಷ ಇದೆ. ನನ್ನ ಹತ್ರನೇ ಇದೆ, ದಬಾಯಿಸ್ತಾರೆ. ನಾನು ಬಡ್ಡಿ ಹಾಕಿ ಕೊಡ್ತೀನಿ ಅಂತ ನಾವು ಅದಕ್ಕೆ ಕೇಳ್ತಾ ಇಲ್ಲ. ನಾವು ದೇವರ ಕಾಸು ನಾವು ಇಟ್ಕೊಳ್ಳೋಕೆ ನಮ್ಗೆ ರೈಟ್ಸ್ ಇದೆಯಾ? ಸಮಾಧಾನ ಇದೆ. ಬಹಳಷ್ಟು ಜನ ಯಾರು ಸಿಗ್ನೇಚರ್ಸು ಮಾಡಿಲ್ಲ. ಬಹಳಷ್ಟು ಜನ ಎದ್ದೋಗಿದ್ದಾರೆ. ಅವರೇ ಯಾರ್ಯಾರು ಅವರೇ ಸೈನ್ಗಳು ಮಾಡ್ಕೊಳ್ತಾ ಇದ್ರು ಬುಕ್ಗಳಲ್ಲೇ. ಬಹಳಷ್ಟು ಜನ ಯಾರು ಸಿಗ್ನೇಚರ್ ಮಾಡಿಲ್ಲ. ಉಭಯದಾರರು ಬಂದಿದ್ರು ಈ ರಥೋತ್ಸವದ ದಿವಸ. ಯಾರು ಮಾಡ್ತಾರೆ ಅವರೆಲ್ಲ ಯಾರು ಬಂದಿಲ್ಲ. ಬಹಳಷ್ಟು ಜನ ಯಾರು ಬಂದಿಲ್ಲ. ಬಂದಿದ್ದವರು 90% ಯಾರು ಸಿಗ್ನೇಚರ್ಸ್ ಮಾಡಿಲ್ಲ. ಕಂಪ್ನಿಯವರು ಕರೆಕ್ಟ್ ಆಗಿ ಬಂದಿಲ್ಲ. ಇದು ಸಭೆನ ಇವತ್ತು ಮಾಡಿರೋಂಥ ಸಭೆ ವಿಫಲ ಆಗಿದೆ. ನಾನು ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಾರ್ಕೊಂಡು ಇಲ್ಲಿ ಮೀಟಿಂಗ್ನಿಂದ ಹೊರಟೋಗ್ಬಿಟ್ಟ, ಏನೂ ಹೇಳಲಿಲ್ಲ. ಅದಕ್ಕೋಸ್ಕರ ಇನ್ನು ಹೊಸದಾಗಿ ಎಲ್ಲ ಉಭಯದಾರರನ್ನು ಕರೆಸಿ ಇಲ್ಲಿ ಮೀಟಿಂಗ್ ಮಾಡಿ ಯಾವ ಥರ ಜಾತ್ರೆ ನಡಿಬೇಕು, ಯಾರಿಂದ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಚರ್ಚೆ ಮಾಡಿ ಗೋಸ್ಕರ ನಾವು ಹೇಳಿಕೆ ಕೊಡ್ತಾ ಇದ್ದೀವಿ. ಈ ಜಾತ್ರೆಗೆ ಸಂಬಂಧಪಟ್ಟ ಎಲ್ಲ ಉಭಯದಾರರು ಅವರು ಚೇರ್ಮನ್ ಹೇಳ್ತಾರೆ. ಚೇರ್ಮನ್ 7 ದಿವಸ ಎಲ್ಲ ಸೇರಿಸಿ ಚರ್ಚೆ ಮಾಡಿ ಇದನ್ನು ಜಾತ್ರೆ ನಡ್ಸ್ಕೊಂಡು ಹೋಗೋದಕ್ಕೆ ಏನೇನು ಮಾಡಬೇಕು ಎಲ್ಲ ಚರ್ಚೆ ಮಾಡಿ ಕ್ವಶನ್ ಮಾಡ್ತಾ ಇದ್ರು ಅಂತ. ಅವ್ರ ಹತ್ರ ಯಾವುದಕ್ಕೂ ಲೆಕ್ಕ ಇಲ್ಲ ಸರ್. ಹೋದ್ ಸತಿ ಏನು ಜಾತ್ರೆ ದುಡ್ಡು ಕಲೆಕ್ಷನ್ ಮಾಡಿದ್ದೀರಾ ಸರ್? ದೇವಸ್ಥಾನ ಅಂದರೆ ದೇವರು ಸರ್ವರಿಗೂ ಊರಿಗೆಲ್ಲ ಅನ್ವಯಿಸುತ್ತೆ. ಅರ್ಥ ಆಯ್ತಲ್ವಾ? ಇವರು ಜನರ ದುಡ್ಡನ್ನ ತಗೊಂಡು ಲೆಕ್ಕ ಇಲ್ದಿರ ಹಂಗೆ ಲೆಕ್ಕ ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಿ ಮಾಡಿದ್ದೀನಿ, ಲೆಕ್ಕ ಕೊಡಪ್ಪ ಅಂದ್ರೆ ಜಾತ್ರೆ ಆದ್ಮೇಲೆ ಬನ್ನಿ ಕೊಡ್ತೀನಿ ಅಂದ್ರೆ ಏನರ್ಥ ಅದು? ಬೇಜವಾಬ್ದಾರಿಯಾಗಿ ಉತ್ತರ ಹೇಳ್ತಾರೆ. ಅವ್ರು ಲಾಯಕ್ಕಿಲ್ಲ. ಅವ್ರಿಗೆ ಲಾಯಕ್ಕಿಲ್ಲ. ಯಾಕೆ ಅಂತೇಳಿ ಹೋದ್ಸತಿ ಜಾತ್ರೆ ಸ್ಟಾರ್ಟ್ ಆದ್ಮೇಲೆ 3ನೇ ದಿವಸಕ್ಕೆ ಅವ್ರು ಪೆಂಡಾಲ್ ಹಾಕ್ಸಿದ್ದಾರೆ. ಊರಿಂದ ದೇವಸ್ಥಾನದ ಮರ್ಯಾದೆ ತೆಗೆದಿದ್ದಾರೆ. ಅವ್ರಿಗೆ ಲಾಯಕ್ಕಿಲ್ಲ. ಅವ್ರಿಗೆ ದೇವಸ್ಥಾನದ್ದು ಜಾತ್ರೆ ನಡೆಸೋದಕ್ಕೆ ಅವ್ರಿಗೆ ಲಾಯಕ್ಕಿಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ. 2ನೇದು ಕೇಳಿದ್ದೀವಿ. ಅಲ್ಲಿ ಮುಂದ್ಗಡೆ ಬಂದ್ಬಿಟ್ಟು ಗೋಪುರ ಕಟ್ತಾ ಇದ್ದಾರೆ, ಗಾಳಿ ಗೋಪುರ. ಆ ಗಾಳಿ ಗೋಪುರ ಕಟ್ಟೋದು ನೀವು ಕಟ್ತಾ ಇದ್ದೀರಾ, ಗೌರ್ಮೆಂಟ್ ಇಂದ ಏನಾದ್ರು ಫಂಡ್ ಬಂದು ಕಟ್ತಾ ಇದ್ದೀರಾ ಅಂತ ನಾವು ಕೇಳಿದ್ವಿ. ಇದುವರೆಗೂ ನಮ್ಗೆ ಯಾವುದು ಬಂದಿಲ್ವಾ? ಬಂದ್ರೆ ಅದನ್ನ ಸೇರಿಸಿ ನಾವು ಕಟ್ತೀವಿ ಅಂತ ಅವ್ರಿಗೆ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾವು ಒಂದು ಕ್ವಶನ್ ಕೇಳಿದ್ವಿ. ಉಂಡಿ ದುಡ್ಡು ಎತ್ತಿ 1 ವರ್ಷ ಆಗಿದೆ. 1 ವರ್ಷದಿಂದ ಅವ್ರು ಪರ್ಸನಲ್ ಆಗಿ ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಅದು ಎಷ್ಟು ಸಮಂಜಸ ಅನ್ನೋದನ್ನ ಕೇಳಿದ್ವಿ. ನಾನು ಮಾತಾಡಿದ್ರೆ ನನ್ನ ಹತ್ರನೇ ಇದೆ. ದೇವ್ರ ದುಡ್ಡನ್ನ ಇವ್ರು ಇಟ್ಕೊಳ್ಳೋದಕ್ಕೆ ಇವ್ರಿಗೇನು ರೈಟ್ಸ್ ಇದೆ? 2ನೇದು ಹೋದ ವರ್ಷದ ಲೆಕ್ಕ ಕೊಡಪ್ಪ, ಏನು ಜಾತ್ರೆ ಏನು ಕಲೆಕ್ಷನ್ ಮಾಡಿದ್ದೀರಾ, ಏನು ಖರ್ಚು ಮಾಡಿದ್ದೀರಾ ಅಂದರೆ ಅವ್ರ ಹತ್ರ ಲೆಕ್ಕ ಇಲ್ಲ. ಮತ್ತೆ ಸುಳ್ಳು ಹೇಳ್ತಾರೆ. ಏನಂತ? ಜಾತ್ರೆ ಆದಮೇಲೆ ನಾವು ಮೀಟಿಂಗ್ ಕರೆದು ಹೇಳಿದ್ದೀವಿ ಅಂತ. ಸಮಿತಿಯ ಸದಸ್ಯರು ಬಾಬು ಅವರು, ಶ್ರೀಧರಣ್ಣ ಅವರು ಅವರೆಲ್ಲ ಇದ್ರು. ಅವರೆಲ್ಲ ಕರೆದೇ ಇಲ್ಲ, ಮೀಟಿಂಗೇ ಕರೆದಿಲ್ಲ, ಮೀಟಿಂಗಲ್ಲಿ ಏನು ಇದು ಸಬ್ಜೆಕ್ಟೇ ಎತ್ತಿಲ್ಲ, ಏನು ಲೆಕ್ಕನೂ ಕೊಟ್ಟಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇಲ್ಲಿ ಭಾಳಷ್ಟು ಗೋಲ್ಮಾಲ್ ಮಾಡಿ ಭಾಳಷ್ಟು ಅವ್ಯವಹಾರಗಳು ನಡೆಸಿದ್ದಾರೆ. ಬೇಕಾದಷ್ಟು ಅವ್ಯವಹಾರಗಳು ನಡೆದಿದೆ. ಬಾಡಿಗೆ ದುಡ್ಡು ಬರುತ್ತೆ, ಉಂಡಿ ದುಡ್ಡು ಎತ್ಕೊಂಡು 1 ವರ್ಷ ಆಗಿದೆ. ಅದು ಅವ್ರು ಪರ್ಸನಲ್ ಆಗಿ ಇಟ್ಕೊಳ್ಳೋದಕ್ಕೆ ಅವ್ರಿಗೇನು ರೈಟ್ಸ್ ಇದೆ? ನಾವು ಕೇಳೋದು ಅವ್ರು ಪರ್ಸನಲ್ ಆಗಿ ಇಟ್ಕೊಳ್ಳೋದಕ್ಕೆ ಅವ್ರಿಗೇನು ರೈಟ್ಸ್ ಇದೆ? ಇಲ್ಲಿ ಭಾಳಷ್ಟು ಅವ್ಯವಹಾರಗಳು ನಡೆಸಿದ್ದಾರೆ ದೇವಸ್ಥಾನದಲ್ಲಿ. ಇನ್ನೊಂದು ಝೀರೋ ಡೆವಲಪ್ಮೆಂಟ್. ಇಲ್ಲಿ ದೇವಸ್ಥಾನದಲ್ಲಿ ಝೀರೋ ಡೆವಲಪ್ಮೆಂಟ್. ಏನು 1 ಪೈಸೆಯಷ್ಟು ಇಲ್ಲಿ ಏನು ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ. 2 ವರ್ಷ ಆಗಿದೆ ಅವ್ರು ತಗೊಂಡು. 2 ವರ್ಷದಿಂದಾನು 1 ಪೈಸೆಯಷ್ಟು ಅವ್ರೇನು ಡೆವಲಪ್ಮೆಂಟ್ ಮಾಡಿಲ್ಲ. ಇವಾಗೇನೋ ರಾಜಗೋಪುರ ಆಗ್ತಾ ಇದೆ, ರಾಜಗೋಪುರ ಕಟ್ತಾ ಇದೀವಿ ಅಂತ ಹೇಳ್ತಾರೆ. ಸಂತೋಷ, ಮಾಡಲಿ. ಅವ್ರು ಹೇಳ್ತಿದ್ದಾರೆ ಅವ್ರ ಸ್ವಂತದಲ್ಲಿ ಅಂತ. ನಮಗಿರೋ ಮಾಹಿತಿ ಪ್ರಕಾರ ಶಾಸಕರು ಸ್ವಲ್ಪ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವತ್ತು ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ KGF ದೇವಸ್ಥಾನಕ್ಕೂ 4 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಮೇಡಮ್ ಅವರು ಕೊಟ್ಟಿರುವಂಥ ಒಂದು ಗ್ರ್ಯಾಂಟ್ಸಲ್ಲಿ ಸಪ್ರೇಟಾಗಿ ಒಂದು 4 ಕೋಟಿ ದುಡ್ಡನ್ನ ಅದಕ್ಕೆ ಅಂತ ಇದು ಮಾಡಿ ಇಟ್ಟಿದ್ದಾರೆ, ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅದು KGF ದೇವಸ್ಥಾನಕ್ಕೆ ಕೊಡ್ತಾರೆ. ಬಟ್ ಇನ್ನೊಂದು ಹೇಳಿದ್ರು ಮೇಡಮ್ ಅಲ್ಲಿ ಅವತ್ತು, ತಾವು ಮಾಧ್ಯಮದವರು ಇದ್ರಿ, ಬೇತ್ಮಂಗಲ ವಿಜೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹಾಗೂ ಕ್ಯಾಸಂಬಳ್ಳಿ ದೇವಸ್ಥಾನಕ್ಕೂ ಮೇಡಮ್ ಹೇಳಿದ್ದಾರೆ. ಮೇಡಮ್ ಕೊಡ್ತಾ ಇರೋದು ಇರಲಿ, ಇಲ್ಲ ಅವರೇ ಮಾಡ್ತೀನಿ ಅಂದ್ರು ಮಾಡಲಿ, ನಾವು ಅದ್ರದ್ದೇನು ಅಬ್ಜೆಕ್ಷನ್ ಹೇಳ್ತಾ ಇಲ್ಲ. ಇಲ್ಲಿ ಏನು ವ್ಯವಹಾರ ನಡೆದಿದೆ ದೇವಸ್ಥಾನದಲ್ಲಿ, ಉಂಡಿ ದುಡ್ಡೆಲ್ಲ ಎತ್ತಿ ಪರ್ಸನಲ್ ಆಗಿ ಇಟ್ಕೊಳ್ಳೋದಕ್ಕೆ ಇವ್ರಿಗೇನು ರೈಟ್ಸ್ ಇದೆ? ಇದು ಬಹಳಷ್ಟು ಅವ್ಯವಹಾರಗಳು ಮಾಡಿದ್ದಾರೆ. ಆ ವಿಜೇಂದ್ರ ಸ್ವಾಮಿನೇ ತಕ್ಕ ಬುದ್ಧಿ ಹೇಳ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಟ್ ನಮಗೆ ಇಲ್ಲಿ ಮೀಟಿಂಗ್ ನಡೆಯುವಾಗ ನಾವು ಕೇಳಿರೋ ಕ್ವಶನ್ಗಳಿಗೆ ಸರಿಯಾದ ಉತ್ತರ ಇಲ್ಲ. ನಾವು ಬ್ಯಾಲೆನ್ಸ್ ಶೀಟ್ ತೋರಿಸಿ ಅಂತ ನಾವು ಕೇಳಿದ್ವಿ.
ಬ್ಯಾಲೆನ್ಸ್ ಶೀಟ್ ತೋರಿಸು ಅಂದಾಗ ಉತ್ಸವಗಳು ಆದ್ಮೇಲೆ ನಾನು ತೋರಿಸ್ತೀನಿ ಅಂತ ಇದ್ದಾರೆ. ಆದರೆ ನಮ್ಗೆ ಸ್ವಲ್ಪ ಅತೃಪ್ತಿ ಇದೆ. ನೀವು ಉತ್ಸವಗಳು ಮುಂಚೆನೇ ಕರೆದು ಬಿಟ್ಟು ಕಮ್ಯುನಿಟಿ ಅವ್ರನ್ನ ಎಷ್ಟಿದೆ ಏನಿಲ್ಲ, ಎಷ್ಟು ಬ್ಯಾಲೆನ್ಸ್ ಇದೆ, ಯಾರ ಹತ್ರ ಇದೆ, ಅದನ್ನ ಎತ್ತಿ ಯುಟಿಲೈಸ್ ಮಾಡ್ಬೋದು. ಇಲ್ಲಾಂದ್ರೆ ನಾನು 1 ಲಕ್ಷ ಆಗಿದೆ 2 ಲಕ್ಷ ಆಗಿದೆ ಅಂತ ಬರ್ತದೆ, ಅದು ತಪ್ಪಾಗುತ್ತೆ. ನಾವು ಕೇಳಿದ್ರೆ ಅರ್ಧ ಜನ ಸೈನ್ ಹಾಕಿದ್ದಾರೆ, ಅರ್ಧ ಜನ ಸೈನ್ ಹಾಕಿಲ್ಲ, ನಮ್ದು ಸೈನ್ಗಳಿಲ್ಲ. ನೆಕ್ಸ್ಟ್ ಒಂದಿನ ಕರೆದು ಬಿಟ್ಟು ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ನಡೆಸಿದ್ರೆ ಉತ್ತಮ ಅಂತ ನನ್ನ ಅನಿಸುತ್ತೆ. ಲೆಕ್ಕ ಅವ್ರು ಕೇಳಿದ್ರು ಹರಿಯವ್ರ ಹತ್ರ ಇದೆ, ಇನ್ನೊಬ್ಬರವರು ಮೂರ್ತಿ ಹತ್ರ ಇದೆ ಅಂತಾರೆ. ಅವ್ರನ್ನೆಲ್ಲೂ ಸೇರಿಸಲಿ, ಕರೆಸಲಿ. ಆಮೇಲೆ ಇನ್ನೂ ಒಂದು ನಮ್ಮ ಇವ್ರಿಗೆ ಶ್ರೀನಿವಾಸ್ ಮೆಂಬರ್ ಅವರು ಕೇಳ್ತಾ ಇದ್ರು, ಏನು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ. ಈ ಸಲ ಆಗಲ್ಲ, ನೆಕ್ಸ್ಟ್ ಟೈಮ್ ನಾವು ಸೇರಿಸ್ತೀವಿ ಅಂತ. ಯಾಕೆ ಸೇರಿಸಬಾರ್ದು? ಯಾಕೆ ಮಾಡಬಾರ್ದು? ಈ ಸಲ ಯಾಕೆ ಸೇರಿಸ್ಕೋಬಾರ್ದು? ಆಮೇಲೆ ರಥ ನಡೆಸೋರ ಕಮಿಟಿ ಹತ್ರ ಮಾತಾಡಿ, ಯಾರು ತೇರು ನಡೆಸ್ತಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಇವೆಲ್ಲ ಇದೆ ಪ್ರಾಬ್ಲಮ್ಸ್. ಇನ್ನೊಂದು ದಿನ ಕರೆದು ಅಕಸ್ಮಾತ್ ಆ ಬ್ಯಾಲೆನ್ಸ್ ಶೀಟ್ ತೋರಿಸ್ಬಿಟ್ಟು ಉತ್ಸವ ಮುಂಚೆ ತೋರಿಸ್ಲಿ, ಅವ್ರ ಮೇಲೆ ನಾವೇನು ತಪ್ಪು ಹೇಳ್ತಾ ಇಲ್ಲ. ಇರೋ ಲೆಕ್ಕಾಚಾರ ತೋರಿಸ್ಲಿ, ಓಕೆ ಅಂದ್ರೆ ಕಂಟಿನ್ಯೂ ಮಾಡಲಿ, ಇಲ್ಲಾಂದ್ರೆ ಇನ್ನೊಂದು ಬಿಟ್ಕೊಳ್ಳಿ, ತಪ್ಪೇನಿದೆ. ಅಷ್ಟು ಮಾತ್ರ ನಮ್ಮ ದೇವಸ್ಥಾನ ಇನ್ನೂ ಬಂದಿಲ್ಲ, ಮೂರ್ತಿ ಬಂದಿಲ್ಲ, ಉಭಯದಾರ ಬರ್ತಾರೆ, ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಬಂದಿಲ್ಲ. ಇನ್ನೊಂದ್ಸಲಿ ಚಾನ್ಸ್ ಕೊಟ್ಟು ಮಾಡಿ, ಅವ್ರದ್ದೇನಿದ್ರು ಒಪಿನಿಯನ್. ಸುಂದರಪಾಳ್ಯ ಸರ್ಕಾರಿ